ಹಳೆಯ ಕಾಲದ ಗತವೈಭವದ ಬಗ್ಗೆ ತಿಳಿಯುವ ಕುತೂಹಲವಿರುವ ನನಗೆ ಈ ಬಾರಿ ಸಿಕ್ಕಿದ್ದು ಸುಳ್ಯದಿಂದ 29 ಕಿಲೋಮೀಟರ್ ದೂರದ 400 ವರ್ಷಗಳ ಹಳೆಯ ಇತಿಹಾಸವಿರುವ ಮಡಪ್ಪಾಡಿ ಎಂಬ ಗ್ರಾಮದಲ್ಲಿ ದಟ್ಟ ಕಾಡಿನ ದೈವದ ಚಾವಡಿಯನ್ನ ವೀಕ್ಷಿಸಿ ಅದರ ಒಂದಷ್ಟು ಮಾಹಿತಿಯನ್ನ ತಿಳಿಸುವ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಿದ್ದೇನೆ. ಮುಂದೆ ನೋಡಿ, ನಿಮಗೂ ಕುತೂಹಲ ಭರಿಸುತ್ತೆ. ಆ ಹಳೆಯ ಕಾಲದಲ್ಲಿ ಹೇಗಿತ್ತು ನಮ್ಮ ತುಳುನಾಡಿನ ವೈಭವದ ಚಾವಡಿ ಅನ್ನೋದು ಈ ವಿಡಿಯೋದ ಮುಖಾಂತರ, ಅಲ್ಲಿಯ ಕಾರಣಿಕ ಶಕ್ತಿಯ ಮುಖಾಂತರ ನಮಗೆ ತಿಳಿಯುತ್ತಾ ಹೋಗುತ್ತದೆ. ಕಾಂಕ್ರೀಟೀಕರಣಗೊಂಡಿರುವ ಚಾವಡಿಗಳ ಮಧ್ಯೆ ಇದಂತೂ ಬಹಳ ವಿಶೇಷತೆ. ಎಲ್ರಿಗೂ ನಮಸ್ಕಾರ ಬಂಧುಗಳೇ. ನಾನಿವತ್ತು ಸುಳ್ಯದಿಂದ 29 ಕಿಲೋಮೀಟರ್ ದೂರದಲ್ಲಿರುವ ಸುಳ್ಯ ತಾಲೂಕಿನ ಗ್ರಾಮವಾಗಿರುವ ಮಡಪಾಡಿಯಲ್ಲಿದ್ದೇನೆ. ಈ ಒಂದು ಮಡಪಾಡಿಗೆ ಬಂದಾಗ ಬಹಳ ವಿಶೇಷವಾಗಿ 400 ವರ್ಷಗಳಿಗಿಂತಲೂ ಅಧಿಕವಾಗಿರಬಹುದು ಇತಿಹಾಸವನ್ನು ಹೊಂದಿರುವಂತಹ ಒಂದು ಚಾವಡಿ ಇದೆ. ನಾವೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಹೋದಾಗ ದೈವಗಳ ಚಾವಡಿಯನ್ನು ನೋಡ್ತೇವೆ. ಇವಾಗಂತೂ ಅದನ್ನ ಹೊಸ ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಆದರೆ ಇಲ್ಲಿರುವಂಥ ಒಂದು ಚಾವಡಿ ಹಳೆಯ ಕಾಲ, 400 ವರ್ಷಗಳ ಹಿಂದೆ ಅಂತ ಹೇಳ್ತಾರೆ, ಅಷ್ಟು ವರ್ಷಗಳಿಂದ ಇದೆ. ಈ ಚಾವಡಿಯ ಒಳಭಾಗದಲ್ಲಿ ಬೇರೆ ಬೇರೆ ದೈವಗಳ ಕರ್ತಲೆಗಳೆಲ್ಲ ಒಳಭಾಗದಲ್ಲಿ ಇದೆ. ಹಾಗೆಯೇ ಬದಿಯಲ್ಲಿ ಒಂದು ಬಹಳಷ್ಟು ಶಕ್ತಿ ಅಂತ ಹೇಳುವ ಹಾಗೆ ನಾಗನ ಒಂದು ಶಕ್ತಿ ಇಲ್ಲಿ ಬಹಳಷ್ಟು ಇದೆ ಅಂತ ಹೇಳೋದಕ್ಕೆ ಬೇಕಾಗಿ ಹುತ್ತವೂ ಕೂಡ ಇದೆ. ಸೊ ಇದರೊಂದು ಇತಿಹಾಸವನ್ನ ನಾನು ನಿಮಗೆ ತಿಳಿಸಬೇಕು ಅಂತ ಹೇಳುವಂತ ಒಂದು ಮನಸ್ಸಾಯಿತು. ಅದಕ್ಕೆ ಬೇಕಾಗಿ ಇಲ್ಲಿ ಬಂದಿದ್ದೇನೆ. ಭವಾನಿಶಂಕರ ಬಾಳಿಕಲ ಅವರು ನನ್ನ ಜೊತೆಗಿದ್ದಾರೆ. ಇವರು ಪ್ರತಿದಿನವೂ ಕೂಡ ಈ ಒಂದು ಚಾವಡಿಗೆ ದೀಪವನ್ನ ಬಿಡ್ತಕ್ಕಂತಹ ಇಲ್ಲಿಯ ಅರ್ಚಕರು, ದೈವದ ಒಂದು ಚಾವಡಿಗೆ. ಸರ್ ನಮಸ್ತೆ, ಹೇಗಿದ್ದೀರಿ? ಓಕೆ, ಇದೊಂದು ಎಷ್ಟು ವರ್ಷ ಇತಿಹಾಸ ಆಗಿರ್ಬೋದು ಅಂತ? 400-500 ವರ್ಷ ಅಂತ ಹೇಳ್ತಾರೆ. ಹಿರಿಯರು ಅಜ್ಜನ ಕಾಲದಿಂದಲೂ ಇತ್ತೀಚೆಗೆ ನಂತರ ಅಂತ ಹೇಳ್ತಿದ್ರು. ಅದು ಪುರಾತನ ಅಂತ ಹೇಳಿ. ಇದ್ರೇನಾದ್ರೂ ಒಂದು ಇತಿಹಾಸ ಗೊತ್ತಾ? ಇತಿಹಾಸ ಅಂದ್ರೆ ಅದು ಇಲ್ಲೆಲ್ಲ ಮಲೆ ಉಳ್ಳಾಕಳು ಅಂತಿದೆ, ಇದು ಜೈನ ಉಳ್ಳಾಕಳು ಅಂತ ಹೇಳ್ತಾರೆ. ಇಲ್ಲಿ ಆದಷ್ಟು ಸಸ್ಯಾಹಾರ ಮತ್ತು ಇಲ್ಲಿ ಎಲ್ಲ ಇದು ಮಾಡ್ಕೊಂಡು ವಿನಿಯೋಗಗಳು, ಅದಕ್ಕೆ ಪೂಜೆಗೆಲ್ಲ ಅದನ್ನೇ ಉಪಯೋಗಿಸೋದು. ನಾವು ಕೂಡ ಹೆಚ್ಚಾಗಿ ಅದನ್ನು ದೂರ ಇಡಬೇಕು. ನಮ್ಮ ಫಂಕ್ಷನ್ಗಳಿಗೆ ದೂರ ಮಾಡ್ತೇವೆ ಹೊರತು ಮನೆಯಲ್ಲಿ ಕೂಡ ಕಡಿಮೆ. ಅಂದ್ರೆ ವೆಜ್ಜೇ ಇರಬೇಕು, ಅವರಿಗೆ ಅಲ್ಲಿನ ಗಾಳಿ ಹೊಡಿತಲ್ಲ ಹತ್ತಿರ ಮನೆ. ಜೋಯಿಸರು ಕೂಡ ಹಾಗೆ ಹೇಳಿದ್ರು, ಮನೆ ಹತ್ತಿರ ನೀವು ವೆಜ್ ಎಲ್ಲ ಕಮ್ಮಿ. ನಾವು ಪಪ್ಪನ ಕಾಲದಲ್ಲಿ ಹಾಗೆ ಫಂಕ್ಷನ್ ನಾವು ನಾನ್ ವೆಜ್ ಮಾಡುದು ದೊಡ್ಡ. ಸರಿ ಸರಿ. ಈಗ ಇಲ್ಲಿ ಆರಾಧಿಸಿಕೊಂಡು ಬರ್ತಿರುವಂತ ದೈವಗಳು ಯಾವ್ದೆಲ್ಲ ಅಂತ? ಅದು ಉಳ್ಳಾಕ್ಳು, ಇರುವೆಲ್ ಉಳ್ಳಾಕ್ಳು, ಪದ್ಮಾಮ ದೇವಿ ಅಂಶ ಉಂಟು ಅಂತ ಹೇಳಿದ್ರು. ಮತ್ತೆ ಅಜಿಲ್ ತಾಯಿ ಅಂತೇಳಿ ಇಲ್ಲಿಯ ದೈವ, ಅದಕ್ಕೆ ಮತ್ತೆ ಹೊಸಭೂತಮ್ಮ ಅಂತೇಳಿ, ಮತ್ತೆ ಕಡಮತ ಪಂಚುರುಳಿ ಇದ್ದ. ಕಡಮತ ಪಂಚಿ ಅದು ಅಜಿಲ್ ತಾಯಿನ ಅಲ್ಲಿಯ ಕಡಬದ ಹಾಗೆ ಕಡಮ ಪಂಚಿ ಮತ್ತೆ ದೈಯಾರಿ, ಇಷ್ಟು ಹೇಳಿದ್ದಾರೆ. ಇಷ್ಟು ಇದೆ. ಓಕೆ, ಮತ್ತೆ ಅಲ್ಲಿ ಒಂದು ಅದು ಅವರ ಹಿರಿಯರದ್ದು ಅಜ್ಜ ಬೆಂಗಳೂರು ಅಂತ ಹೇಳುದು. ಅಜ್ಜ ಬೆಂಗಳೂರ ಹಿರಿಯ ಬಲ್ಲಾಳ. ಇನ್ನು ಮುಂದೆ ಅವರು ಆರಾಧಿಕ ಮತ್ತೆ ದೊಡ್ಡ ಕಲ್ಲು ಉಂಟು ಅಲ್ಲಿ, ಹುತ್ತ ಕೂಡ ಅದು ಕಾಡಿನ ಒಳಗೆ ದೊಡ್ಡ ಬಂಡೆ ಅಲ್ಲಿ. ಅದಕ್ಕೆ ಒಂದು ಇಲ್ಲಿ ಆರಾಧನೆ ಮಾಡಿದ್ಮೇಲೆ ಅಲ್ಲಿ ಒಮ್ಮೆ ಆರಾಧನೆ ಮಾಡ್ಲೇಬೇಕಾ? ತಂಬಿಲ ಆರಾಧನೆ. ಅದೇ ಅದೇ ಅದೇ. ಈಗ ಸುಮಾರು 400 ವರ್ಷಗಳ ಹಿಸ್ಟ್ರಿ ಇಲ್ಲಿಗೆ ಇದೆ. ನಮ್ಗೆ ಗೊತ್ತಿದೆ ಹಿಂದೆ ಅಂತ ಹೇಳಿ ಇರ್ಬೋದಲ್ಲ. ಇನ್ನು ಕೂಡ ಇದೇ ರೀತಿಯ ಒಂದು ಹಳೆಯ ವೈಭವ ಇದೆಯಲ್ಲ, ಅದರ ಉದ್ದೇಶ ಏನು ಅಂತ? ಇಲ್ಲ, ಅದು ಅಂದರೆ ನಾವು ಇಲ್ಲಿ ಅಂದರೆ ಕೆಲವೇ ಮನೆತನ ಇಲ್ಲಿ ಇದ್ದದ್ದು. ಇತ್ತೀಚೆಗೆ ನಮ್ಮ ಅವರಲ್ಲಿ ತುಂಬಿ ಹೋಗಿದ್ದಾರೆ ಅಂತಲ್ಲ, ಈಗ 2-3 ಮನೆತನದ ಗೌಡರುಗಳು ಇದ್ದದ್ದು. ಮತ್ತೆ ಈಗ ಜನತಂಗೆ ತುಂಬಾಗಿದೆ. ಅವರೆಲ್ಲ ಅದು ಅವರ ಪ್ರಶ್ನೆಯಲ್ಲಿ ಆಗಿ ಮೊದಲು ಇದು ನೀವು ಆರಾಧನೆ ಇಡೀ ಊರನ್ನು ಸೇರಿಸಿ ಮಾಡ್ಬೇಕು. ದೇವರಂದ್ರೆ ಅವರಿಗೆ ಬರ್ಬೇಕಿದ್ರೆ ಇಡೀ ಊರವರು ಸೇರಿ ಅವರ ಒಂದು ಶಕ್ತಿಯಾನುಸಾರ ಭಕ್ತಿಯಾನುಸಾರ ಕೊಡ್ಲೇಬೇಕು. ಆ ರೀತಿ ನಮ್ಮದು ಅಂತ ಹೇಳುವಾಗಿಲ್ಲ. ದೈವ ಅಂತ ಹೇಳಿದ್ರೆ ಕೇವಲ 2-3 ಜನಕ್ಕಲ್ಲ, ಎಲ್ರಿಗೂ ಸೀಮಿತ ಪಟ್ಟದು ಅಂತ. ಓಕೆ, ಇಲ್ಲಿ ಒಂದು ಕಾರಣಿಕದ ಬಗ್ಗೆ ಏನಾದ್ರು ಹೇಳ್ಬೋದಾ ಅಂತ? ಕಾರಣಿಕ ಅಂದ್ರೆ ನಂಬಿದವರಿಗೆ ಇಂಬು ಅಂತ ಹೇಳುವಂತ ವಿಷಯ. ನಾವು ನಂಬಿದವರಿಗೆ ಕಾರ್ಯಸಿದ್ಧಿ ಆಗ್ತದೆ, ಆಗದಿಲ್ಲ ಅಂತಲ್ಲ, ನಾವು ಆದಷ್ಟು ನಂಬಿಕೊಂಡು ದೀಪಾರಾಧನೆ ಮಾಡಿಕೊಂಡು ಇರುದು. ನಂಬಿಕೆಯಿಂದ ಬಂದು ಇಲ್ಲಿ ಕೈ ಮುಗಿದ್ರೆ ಯಾವ ಕೆಲಸವೂ ನಿರ್ವಿಘ್ನವಾಗಿ ಆಗ್ತದೆ ಅಂತ. ಆಗಿದೆ ಕೂಡ ಅಲ್ಲ? ಓಕೆ ಓಕೆ. ಅಂದ್ರೆ ವಿಶೇಷವಾಗಿ ಯಾವ್ದಕ್ಕೆಲ್ಲ ಹರಕೆಗಳನ್ನೆಲ್ಲ ಹೇಳ್ತಾರೆ ಇಲ್ಲಿ? ಮಕ್ಕಳಾಗದಿರುದು, ಮತ್ತೆ ಮದುವೆ, ಯಾವುದೇ ಶುಭ ಕಾರ್ಯ ಆಗುವಲ್ಲ ಒಂದು ಕಾಯಿ ಹೊಡೆದು ಹೋಗುದು, ಸರಿಯಾಗ್ಲಿ, ವಿಘ್ನ ಬಾರದಿರ್ಲಿ ಶುಭ ಕಾರ್ಯಗಳಿಗೆ ಅಂತ ಇತ್ತು. ಈಗ ಬರ್ತಾರೆ ಕೆಲವು. ನಾವಂತೂ ಇಲ್ಲಿ ಹಾಗೆ ಮಾಡಿದ್ವಿ. ಈ ಮನೆಯಲ್ಲಿ ಅವರ ಫಂಕ್ಷನ್ ಅವರಿಗೆ ಒಂದು ಕೈ ಮುಗಿದು ಹೋಗುದು, ತಂಬಿಲ ಮಾಡ್ತೇನೆ ಅಂತೆಲ್ಲ ಹೇಳಿ ಹೋಗುದು. ಓಕೆ. ಈಗ ಪ್ರತಿನಿತ್ಯ ತಾವು ದೀಪವನ್ನ ಇಡ್ತೀರಿ. ಇಲ್ಲಿ ಏನಾದ್ರು ಕೋಲ ಅಂತದೇನಾದ್ರೂ ಆಗುವಂತದೆಲ್ಲ ಉಂಟು? ಅದು ಯಾವ್ದಿಲ್ಲ, ಭಾರಿ ಹಿಂದೆಲ್ಲ ಇತ್ತೋಗಿದೆ. ಇಲ್ಲ, ಅದು ನಮ್ಮದಲ್ಲಿ ಪ್ರತಿಷ್ಠೆ ಅಂತೇಳಿ ಅಲ್ಲಿ ಆಗಿದೆ, ಆಗ್ತಾ ಉಂಟು. ಪ್ರತಿಷ್ಠೆ ಅಂದ್ರೆ ಆಗುವಂತದಲ್ಲ. ಓಕೆ, ಅಂದ್ರೂ ಒಂದು ಇತಿಹಾಸದ ಪುಟಗಳನ್ನ ತೆರೀತಾ ಹೋದ್ರೆ, ಕಾಡುಗಳ ಒಳಗೆ ಬಂದ್ರೆ ಇಂತಹ ನಮಗೆ ಗೊತ್ತಿಲ್ಲದಿರುವಂತಹ ಸಾಕಷ್ಟು ನಿದರ್ಶನಗಳು ಇದೆ. ಅದಕ್ಕೆ ಈ ಮಡಪಾಡಿಯಲ್ಲಿರುವಂತಹ ಈ ಒಂದು ಸನ್ನಿಧಾನ, ಈ ಒಂದು ಚಾವಡಿ ಕೂಡ ಬಹಳ ಕಾರಣ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಬಹಳ ಚೆನ್ನಾಗಿರುವಂತಹ ಮಾಹಿತಿ ಕೊಟ್ಟಿದ್ರಿ ನನಗೆ. ಧನ್ಯವಾದ ನಿಮಗೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.